ನೋಡಿ ಈ ರೀತಿ ಅಜ್ಜಿರೋ ಬಟ್ಟೆಗಳನ್ನೆಲ್ಲ ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಇವತ್ತಿನ ವ್ಲಾಗ್ ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಬಳಕೆ ಕೆಲಸ ಶುರುವಾಗಿದೆ ಫ್ರೆಂಡ್ಸ್. ಅಂದರೆ ಡೀಪ್ ಕ್ಲೀನಿಂಗ್ ಶುರುವಾಗಿದೆ. ಅಂದರೆ ನಮಗೆ ಫೆಬ್ರವರಿನಲ್ಲಿ ಜಾತ್ರೆ ಇದೆ. ಜಾತ್ರೆಗೆ ನಾವು ಫುಲ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮ್ಮ ಅತ್ತೆ ಮನೆಯಲ್ಲಿ ನಾನು ಕ್ಲೀನ್ ಮಾಡ್ತಾ ಇರೋದು. ಇದು ಬಂದು ನನ್ನ ರೂಮು. ನನ್ನ ರೂಮಿಂದನೇ ಫಸ್ಟು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅಡುಗೆ ಮನೆಯಿಂದ ನಾವು ಕೆಲಸ ಶುರು ಮಾಡೋದು, ಬಟ್ ನಮಗೆ ಇನ್ನೊಂದು ಹಬ್ಬ ಇದೆ, ಅದು ಮುಗಿದ ಮೇಲೇ ನಾವು ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ನನ್ನ ರೂಮಿಂದ ಶುರು ಮಾಡೋಣ ಅಂತ ಹೇಳಿ ರೂಮಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನನ್ನ ಸ್ಯಾರಿಗಳೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಸ್ವಲ್ಪ ಡ್ರಮ್ ಅದೆಲ್ಲ ಇದೆ, ಸ್ವಲ್ಪ ಯೂಸ್ ಮಾಡದೇ ಇರೋವಂಥದ್ದನ್ನ ಅಲ್ಲಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದಷ್ಟು ಬ್ಯಾಗ್ಗಳು, ನಾನು ಡೈಲಿ ಯೂಸ್ ಮಾಡೋವಂಥ ಬ್ಯಾಗ್ಗಳನ್ನ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ನನ್ನ ರೂಮ್ನ ಒಂದು ಅರೇಂಜ್ ಮಾಡ್ಕೊಂಡಿದ್ದೆ. ಈಗ ನಾನು ಇಲ್ಲಿಂದ ನನ್ನ ಡೀಪ್ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನೆಲ್ಲ ಆಗುತ್ತೆ ಅಂತ ನೋಡೋಣ, ಯಾವ ರೀತಿ ಎಲ್ಲ ಮಾಡ್ತೀವಿ ಅಂತ. ಫ್ರೆಂಡ್ಸ್, ಏಮಂತೂ ಹೆಲ್ಪ್ ಮಾಡ್ತಾ ಇದೆ ನನಗೆ ಡ್ರಮ್ ಎಲ್ಲ ಕೆಳಗಡೆ ಇಳಿಸಕ್ಕೆ. ಇಷ್ಟೆಲ್ಲ ಮೇಲಿತ್ತು, ಎಲ್ಲದನ್ನು ಕೆಳಗೆ ಇಳಿಸ್ಕೊಟ್ಟಿದ್ದಾನೆ. ರೂಮ್ ಎಲ್ಲ ಖಾಲಿ ಮಾಡ್ಕೊಂಡಿದ್ದೀನಿ. ನಾಳೆಯಿಂದ ಕ್ಲೀನ್ ಮಾಡಬೇಕು. ಸೊ ಇದಿಷ್ಟು ಎತ್ತಿಟ್ಕೊಂಡಿದ್ದೀನಿ, ಸ್ವಲ್ಪ ಈಸಿ ಆಗಲಿ ಅಂತ ಅಂದ್ಬಿಟ್ಟು. ಇದನ್ನೆಲ್ಲ ತೆಗೆದು ಎಲ್ಲಿಟ್ಟಿದ್ದೀನಿ ಗೊತ್ತಾ? ನೋಡಿ, ಎಲ್ಲದನ್ನು ಇಲ್ಲಿ ಸ್ಟಾಕ್ ಮಾಡಿದ್ದೀನಿ ಕಾಟ್ ಮೇಲೆ. ಸೊ ಇದನ್ನೆಲ್ಲ ಫುಲ್ಲು ನೀರಲ್ಲಿ ಹಜ್ಜಿ ಅದನ್ನು ಒಣಗಿಸಿ ಮತ್ತೆ ಮಡಚಿ ಎಲ್ಲದನ್ನು ಅದರದ್ದು ಜಾಗಕ್ಕೆ ಸೇರಿಸ್ಕೊಬೇಕು. ಇದಿಷ್ಟು ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ಕಸ ಗುಡಿಸಿದ್ದೆ, ಇವಾಗ ತೊಳಿಬೇಕು. ತೊಳಿತಾ ಇದ್ದೀನಿ. ಎಲ್ಲ ಕಿಟಕಿಗಳೆಲ್ಲ ಈ ರೀತಿ ಬ್ರಷ್ ಮಾಡಿ ನಾನು ಅವಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಆದರೂ ಕೂಡ ಸ್ವಲ್ಪ ಗಲೀಜು ಅಂತ ಇದ್ದೇ ಇರುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸೋಪೆಲ್ಲ ಹಾಕಿ ಗೋಡೆಗಳೆಲ್ಲ ಸ್ವಲ್ಪ ಬ್ರಷ್ ಮಾಡ್ತೀನಿ. ಕೆಲವು ಕಡೆ ಎಲ್ಲ ಸೊಳ್ಳೆ ಕೂತ್ಕೊಂಡಿದ್ದು ಅದು ಇದು ಸ್ವಲ್ಪ ಕರೆಗಳಾಗ್ಬಿಟ್ಟಿರುತ್ತಲ್ವ. ಅದಕ್ಕೋಸ್ಕರ ಎಲ್ಲನೂ ಸ್ವಲ್ಪ ಸೋಪ್ ಹಾಕಿ ಬ್ರಷ್ನೇ ತೊಗೊಂಡು ಸ್ವಲ್ಪ ಚೆನ್ನಾಗಿ ತಿಕ್ಕಿ ತೊಳೆದು ಬಿಡ್ತೀನಿ. ಆನಂತರ ನೀರು ಹಾಕ್ಕೊಂಡು ತೊಳೆದ್ರೆ ಹೋಗ್ಬಿಡುತ್ತೆ. ಸೊ ಈ ರೀತಿ ಕಿಟಕಿ, ಗೋಡೆ ಮತ್ತು ನೆಲ ಎಲ್ಲದನ್ನೂ ಒಂದು ಸಲ ಸ್ವಲ್ಪ ಸೋಪೆಲ್ಲ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ಆನಂತರ ಮೇಲ್ಗಡೆಯಿಂದ ನೀರೆಲ್ಲ ಹಾಕ್ತೀನಿ. ಆವಾಗ ಎಲ್ಲ ಒಂದೇ ಸರಿ ಹೋಗ್ಬಿಡುತ್ತೆ. ಇಲ್ಲಿ ನೀರು ಹೋಗುತ್ತೆ, ಏನು ತೊಂದರೆ ಇಲ್ಲ, ನೀಟಾಗಿ ತೊಳೆದು ಬಿಡ್ಬೋದು. ಹೊರಗೆ ಹೋಗುತ್ತೆ ನೀರು. ಹಾಲು ತೊಳೆಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲದನ್ನು ಕೂಡ ಸೋಪ್ ಹಾಕಿ ನೀಟಾಗಿ ಉಜ್ಜಿದ್ದಾಯಿತು. ಸೊ ಇವಾಗ ನಾನು ಮೇಲ್ಗಡೆಯಿಂದ ನೀರು ಹಾಕ್ತಾಯಿದ್ದೀನಿ, ಸೋಪೆಲ್ಲ ಬಂದುಬಿಡುತ್ತೆ. ಸೊ ನೋಡಿ, ಹಾಲೆಲ್ಲ ಸ್ವಲ್ಪ ಗಲೀಜಾಗ್ತಾಯಿತ್ತು ನಾನು ನೀರು ಹಾಕೋ ಟೈಮಲ್ಲಿ. ಅದಕ್ಕೆ ಡೋರ್ನ ಕ್ಲೋಸ್ ಮಾಡ್ಕೊತೀನಿ. ಇವಾಗ ಬಕೆಟ್ ಸ್ವಲ್ಪ ಈ ಕಡೆ ಎಳ್ಕೊಂಬಿಟ್ಟು ಡೋರ್ ಕ್ಲೋಸ್ ಮಾಡಿಕೊಂಡು ಆ ನೀರನ್ನ ಹಾಕ್ತೀನಿ. ಮತ್ತು ನಾವು ನೀರು ಹಾಕುವಾಗ ಗೋಡೆಯಲ್ಲಿ ಸ್ವಲ್ಪ ನೋಡ್ಕೊಬೇಕು, ಅಲ್ಲಿ ಸ್ವಿಚ್ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಬೇಕು. ನಾನು ಇವಾಗ ತೊಳಿತಾ ಇದ್ದೀನಿ ಅಂದ್ಬಿಟ್ಟು ಇಷ್ಟಕ್ಕೆ ನನ್ನ ಕೆಲಸ ಮುಗಿಲಿಲ್ಲ ಫ್ರೆಂಡ್ಸ್. ಇವಾಗ ಕೊಳೆ ಎಲ್ಲ ತೆಗೆದುಬಿಡಬೇಕು. ಆನಂತರ ನಾನು ಸ್ನಾನ ಮಾಡಿಕೊಂಡು ಮತ್ತೆ ಮಡಿ ನೀರನ್ನು ತೊಗೊಬಂದು ಮತ್ತೆ ಮೇಲಿಂದೆಲ್ಲ ನೀರು ಎತ್ಕೊಬೇಕು. ಆವಾಗ ಫುಲ್ ಮಡಿ ಆಗುತ್ತೆ, ಇಲ್ಲಾಂದರೆ ಮಡಿ ಆಗಲ್ಲ. ನಮ್ಮ ಮನೇಲಿ ತುಂಬ ಅಂದರೆ ತುಂಬ ಮಡಿ ಮಾಡ್ತಾರೆ ಫ್ರೆಂಡ್. ನನಗಂತೂ ಈ ಬಳಕೆ ಕೆಲಸ ಬಂದರೆ ತಲೆ ಕೆಟ್ಟೋಗ್ಬಿಡುತ್ತೆ. ಏನು ಮಾಡೋದು? ಇದನ್ನೆಲ್ಲ ಹಿಂಗೆ ತಂದು ಇಟ್ಕೋಬೇಕು. ಒಂದು ಸಲ ಈ ರೀತಿ ಹಚ್ಬಿಡಬೇಕು. ಆಮೇಲೆ ಇದು ಪಾತ್ರೆನ ಉಳಿ ಹಚ್ಕೊಂಡು ಇಲ್ಲೇ ತಣ್ಣೀರು ಸ್ನಾನ ಮಾಡಿಕೊಂಡು ಹಚ್ಚಬೇಕು. ಈ ರೀತಿ ಚೇರ್ ಮಾಡಿಕೊಂಡು ಚೇರ್ ಮೇಲೆ ಹಾಕ್ಬೇಕು. ಬಟ್ಟೆಗಳನ್ನೆಲ್ಲ ಈ ರೀತಿ ಒಣಗಿಸಿ ಇಲ್ಲಿ ತೊಗೊಬಂದು ಇಟ್ಕೊಂಡಿದ್ದೀವಿ. ಕೆಳಗಡೆ ಎಲ್ಲ ಇಡೋಲ್ಲ, ಈ ರೀತಿ ಏನಾದರೂ ಒಂದು ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಕೊಳ್ಳೋದು. ಇವಾಗ ಇದನ್ನು ನಾನು ಮೇಲ್ಗಡೆ ಸಜ್ಜಾಗಿ ಜೋಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ, ಇನ್ನೂ ಜೋಡಿಸಿಲ್ಲ. ಆಮೇಲೆ ಈ ರೂಮ್ಗೆ ನೋ ಎಂಟ್ರಿ, ಈ ರೀತಿ ಬಾಗಿಲು ಹಾಕ್ಕೊಂಡ್ಬಿಡ್ತೀವಿ. ಇದೆಲ್ಲ ನಮ್ಮದು ಬಾರ್ಡರ್ ಸ್ಯಾರೀಸ್. ಎಲ್ಲದನ್ನು ಈ ರೀತಿ ಸ್ವಲ್ಪ ಬಿಸಿಲಲ್ಲಿ ಹಾಕಿ ಒಣಗಿಸಿ ಆಮೇಲೆ ತೆಗೆದಿಡ್ತೀನಿ. ಇದೆಲ್ಲ ಬ್ಲೌಸ್ಗಳು.
ಇದೆಲ್ಲನೂ ಕೂಡ ನಂದು ಬಾರ್ಡ್ರ್ ಸ್ಯಾರಿಗಳು ನೀರೆಲ್ಲ ಹಾಕದೇ ಇರುವಂಥದ್ದು. ಸೊ ಇದನ್ನೆಲ್ಲ ಏನೋ ಅಜ್ಜೋ ಹಂಗಿರಲ್ಲ, ಹಾಗಾಗಿ ಇದನ್ನೆಲ್ಲ ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಇದನ್ನು ನೀಟಾಗಿ ಮಡಚಿ ಈ ರೀತಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಳಗಡೆ ಇಡಬೇಕು, ಬಟ್ ಸ್ವಲ್ಪ ನಾನು ಸ್ನಾನ ಕೂಡ ಮಾಡಿರಲಿಲ್ಲ, ಹಾಗಾಗಿ ಇದೆಲ್ಲ ಹೊರಗೆ ಇರಲಿ, ಆಮೇಲೆ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೊರಗಡೆನೇ ಇಟ್ಕೊಂಡಿದ್ದೀನಿ. ಟೈಮು 9:15 ಇವಾಗ ತಾನೇ ಶಾಪಿಂದ ಬಂದೆ. ಸೊ ಅತ್ತೆ ಇಲ್ಲ, ಮನೇಲಿದ್ದಾರಂತೆ, ಸಂಡಿಗೆ ಏನೋ ಬೇಯಿಸ್ತಾ ಇದ್ದಾರೆ. ಸೊ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಇವಾಗ ಹೆಂಗೆ ಮಾಡ್ತಾಯಿದ್ದಾರೆ ಏನು ಅಂತ. ಡೀಪ್ ಕ್ಲೀನಿಂಗ್ ಕೆಲಸ ಶುರು ಮಾಡಿದ್ದೀವಲ್ಲ ಫ್ರೆಂಡ್ಸ್, ನೋಡಿ ಅರ್ಧಂಬರ್ಧ ಆಗಿಬಿಟ್ಟಿದೆ ಎಲ್ಲ. ನೋಡಿ ಇಲ್ಲೊಂದಷ್ಟು ಸ್ಯಾರಿಗಳನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ, ಅದನ್ನೆಲ್ಲ ಎತ್ತಿಡಬೇಕು. ಮತ್ತು ನೋಡಿ ಇಲ್ಲೆಲ್ಲ ಫುಲ್ಲು ಡ್ರಮ್ಮು ಗಿಮ್ಮು ಎಲ್ಲನೂ ಇಲ್ಲೇ ಹೊರಗಡೆನೇ ಇದೆ. ಸೊ ಎಲ್ಲನೂ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಫ್ರೆಂಡ್ಸ್. ಸೊ ಇವಾಗ ಹೋಗಿ ನೋಡ್ಕೊಂಬರ್ತೀನಿ ಅಲ್ಲಿ ಸಂಡಿಗೆ ಏನು ಬೇಯಿಸ್ತಾ ಇದ್ದಾರೆ ಏನು ಅಂತ. ಇದು ನಮ್ಮದು ಹಳೆ ಮನೆ. ಇಲ್ಲಿ ಸಂಡಿಗೆ ಬೇಯಿಸ್ಲಿಕ್ಕೆ ಅಂತ ಒಲೆ ಹಚ್ಚಿ ಇಟ್ಕೊಂಡಿದ್ದಾರೆ ಅತ್ತೆ. ಗ್ಯಾಸಲ್ಲಿ ಸ್ವಲ್ಪ ಅಷ್ಟು ಸರಿಗೆ ಬರಲ್ಲ, ಹಾಗಾಗಿ ಒಲೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಒಲೆ ಹಚ್ಚಿ ಇಟ್ಕೊಂಡಿದ್ದಾರೆ. ನೀರು ಇಟ್ಕೊಂಡಿದ್ದಾರೆ ಒಂದು ಕಡೆ ನೀರು ಕಾಯಲಿಕ್ಕೆ ಅಂತ ಹೇಳಿ. ಸೊ ಒಂದು ಸೈಡು ಮಾಡಿಟ್ಟಿದ್ದಾರೆ. ಸೊ ಈಗ ಫಸ್ಟು ನೀರು ಇಟ್ಟಿದ್ರಲ್ವ, ಅದು ಕಾಯ್ತಾ ಇದೆ. ಇವಾಗ ನೋಡಿ ಕಾಯ್ದಿರೋ ನೀರಿಗೆ ನಾವು ಫಸ್ಟು ಅಕ್ಕಿ ಹಿಟ್ಟನ್ನು ರುಬ್ಬಿಟ್ಕೊಂಡಿರ್ತೀವಿ, ಒಂದು 3 ದಿವಸ ನೆನೆಸಿ ಅದನ್ನು ಆಮೇಲೆ ನುಣ್ಣಗೆ ರುಬ್ಬಿ ಈ ರೀತಿ ಇಟ್ಕೊಂಡಿರ್ತೀವಿ. ಇವಾಗ ಅದಕ್ಕೆ ಒಂದು ಸೇರು ಅಕ್ಕಿಗೆ 1 ಬಿಂದಿಗೆ ಅಷ್ಟು ನೀರನ್ನು ಹಾಕಿ ಕುದಿಲಿಕ್ಕಂತ ಇಟ್ಕೊಂಡಿರ್ತಾರೆ. ಅದು ಚೆನ್ನಾಗಿ ನೀರು ಕುದೀತಾ ಇದೆ ಅನ್ನುವಾಗ ರುಬ್ಬಿಟ್ಕೊಂಡಿರೋ ಸಂಪಣನ ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಅದಾಗಿದ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ. ಸೊ ನಮ್ಮ ಊರುಗಳಲ್ಲೆಲ್ಲ ಈ ರೀತಿ ಹಪ್ಪಳ, ಸಂಡಿಗೆ ಮತ್ತು ಸೆಕ್ಕಪ್ಪಳ ಅಂತ ಹೇಳಿ ಮಾಡ್ತಾರೆ, ಅದೆಲ್ಲ ತುಂಬಾ ಫೇಮಸ್ಸು. ಈ ಹಬ್ಬಕ್ಕೆ ಜಾತ್ರೆಗಂತೂ ನಾವು ಎಲ್ಲದನ್ನು ಮಾಡ್ಕೊಳ್ತೀವಿ, ಎಷ್ಟೇ ಕಷ್ಟ ಆದ್ರೂ ಕೂಡ ಮಾಡ್ತೀವಿ. ನಾವು ಮುಂಚೆ ಮಾಡ್ಕೊಳ್ಳೋಣ ಅಂತಂದರೆ ಆಗೋದೇ ಇಲ್ಲ ಫ್ರೆಂಡ್ಸ್, ಈ ಟೈಮಲ್ಲೇ ಮಾಡಬೇಕು, ಈ ಟೈಮಲ್ಲೇ ಮಾಡೋಣ ಅನ್ನೋಂಗೆ ಕೂಡ ಆಗುತ್ತೆ. ಹಾಗಾಗಿ ಇದು ಚಿಕ್ಕ ಪಾತ್ರೆ ಇಟ್ಬಿಟ್ಟು ಮಾಡ್ತಾಯಿದ್ದಾರೆ. ಆ ಕಡೆ ಆಲ್ರೆಡಿ ಒಂದು ದೊಡ್ಡ ಪಾತ್ರೆಯಲ್ಲಿ ಮಾಡಿ ಇಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಇದು ಚಿಕ್ಕ ಪಾತ್ರೆಯಲ್ಲಿ ಮಾಡ್ತಾ ಇರೋದು, ಸ್ವಲ್ಪ ಸಪ್ರೇಟಾಗಿ ಮಾಡ್ತಾಯಿದ್ದಾರೆ ಇದನ್ನು. ನೋಡಿ ಇದು ಆ ಕಡೆ ಒಂದು ದೊಡ್ಡ ಪಾತ್ರೆಯಲ್ಲಿ ಮಾಡಿಟ್ಟಿದ್ದಾರೆ ನೋಡಿ, ಅದು 3 ಸೇರು ಅಕ್ಕಿಗೆ ಮಾಡಿದ್ದಾರೆ. ಇದು 1 ಸೇರು ಅಕ್ಕಿಗೆ ಇನ್ನೊಂದು ಸಪ್ರೇಟಾಗಿ ಮಾಡ್ತಾಯಿದ್ದಾರೆ. ಅದು ತುಂಬೋಗ್ಬಿಡ್ತಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡು ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ ಹೇಗೆ ಅದು ಕುದೀತಾ ಇದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಕುದೀತಾ ಇದೆ ಅಂತೇಳಿ. ಆ ರೀತಿ ಕುದಿಬೇಕು, ಚೆನ್ನಾಗಿ ಕಾವಾಗಬೇಕು, ಅದಕ್ಕೋಸ್ಕರ ಒಲೆನಲ್ಲೇ ಮಾಡೋದು. ಸೊ ರಾತ್ರಿ ಎಲ್ಲ ಬೇಯಿಸಿ ಇಟ್ಟಿದ್ವಲ್ವ, ಇದನ್ನು ಮತ್ತೆ ಬೆಳಗ್ಗೆಗೆ ನಾವು ಹಾಕಿಬಿಡಬೇಕು, ಅಂದರೆ ಸಂಡಿಗೆನ ಮುರಿದು ಬಿಡಬೇಕು. ಸೊ ಅದಕ್ಕೆ ಅತ್ತೆ ಇದಕ್ಕೆ ಎಳ್ಳು ಮತ್ತು ಜೀರಿಗೆನ ಮಿಕ್ಸ್ ಮಾಡಿ ಕೊಟ್ಟರು. ಸೊ ನಾವು ಹಾಕೋಣ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಪಂಚೆನ ಹಾಕಿದ್ದೀವಿ, ಅಂದರೆ ಒಂದು ಕಾಟನ್ ಬಿಳಿ ಬಟ್ಟೆನ ಹಾಕ್ಕೊಂಡ್ರೆ ತುಂಬ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ವೈಟ್ ಪಂಚೆನ ಯೂಸ್ ಮಾಡ್ತೀವಿ. ಕೆಳಗಡೆ ಒಂದು ಮಂದ್ಲಿಗೆನ ಹಾಕಿ ಅದ್ರ ಮೇಲೆ ಒಂದು ಪಂಚನ ಹಾಕಿಬಿಟ್ಟು ಇವಾಗ ಸಂಡಿಗೆನ ಮುರಿತಾ ಇದ್ದೀವಿ. ಅಂದರೆ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಒಂದೊಂದು ಕುಪ್ಪೆ ಥರ ಇಟ್ಕೊಂಡು ಹೋದರೆ ಸಂಡಿಗೆ ರೆಡಿ ಆಗಿಬಿಡುತ್ತೆ. ಸೊ ಈ ರೀತಿ ಮಾಡ್ತಾಯಿದ್ದೀವಿ ಸಂಡಿಗೆನ ಮುರಿಯೋದು. ಇದು ನಮಗೆ ಈ ಜಾತ್ರೆ ಏನು ಫೆಬ್ರವರಿ ಮಂತಲ್ಲಿ ಬರುತ್ತೆ ಪ್ರತಿ ವರ್ಷ ಕೂಡ, ಆ ಟೈಮಲ್ಲಿ ನಾವು ಇದನ್ನೆಲ್ಲ ಮಾಡ್ಕೊಳ್ತೀವಿ. ಬೇರೆ ಟೈಮಲ್ಲಿ ಎಷ್ಟೇ ಟೈಮ್ ಇದ್ದರೂ ಮಾಡಬೇಕಂತಲೇ ಅನಿಸಲ್ಲ, ಈ ಟೈಮ್ ಬಂದಾಗಲೇ ಎಲ್ಲದನ್ನು ಮಾಡಬೇಕು. ಮನೆ ಕ್ಲೀನಿಂಗ್ ಜೊತೆಗೆ ಹಪ್ಪಳ, ಸಂಡಿಗೆ ಮತ್ತು ಸೆಕ್ಕಪ್ಪಳ ಅಂತ ಕೂಡ ಮಾಡ್ತೀವಿ, ಅದನ್ನು ಕೂಡ ಮಾಡಬೇಕು. ಸೊ ಅದನ್ನು ಮಾಡುವಾಗ ಕೂಡ ನಾನು ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಇವಾಗ ನೋಡಿ 3 ಜನ ಅತ್ತೆ, ಸವಿತತ್ತೆ, ನಾನು 3 ಜನ ಕೂಡ ಫಸ್ಟು ಸ್ಟಾರ್ಟ್ ಮಾಡಿದ್ವಿ. ಒಂದು ಸ್ವಲ್ಪ ಈ ರೀತಿ ನೋಡಿ ನಾವು ಇಟ್ಟು ರಾತ್ರಿ ಬೇಯಿಸ್ಕೊಂಡಿರ್ತೀವಲ್ವ ಸಂಡಿಗೆ ಇಟ್ಟು, ಅದನ್ನು ಈ ರೀತಿ ಒಂದೊಂದು ಪಾತ್ರೆಗೆ ಹಾಕ್ಕೊಂಡು ಈ ರೀತಿ ಮಾಡೋದು. ತುಂಬ ಟೈಮ್ ತೊಗೊಳುತ್ತೆ, ಬಟ್ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೊ ಈ ರೀತಿ ಮುರಿತಾ ಇದ್ದೀವಿ 3 ಜನನೂ. ನನಗೆ ಇದನ್ನೆಲ್ಲ ಮಾಡಬೇಕು ಅಂದರೆ ಇಷ್ಟ ಆಗುತ್ತೆ, ಆದರೆ ನನಗೆ ಅಂಗಡಿಯಲ್ಲೂ ಕೆಲಸ, ಮನೆಯಲ್ಲೂ ಕೆಲಸ ಎಲ್ಲ ಇರೋದ್ರಿಂದ ಒಂದು ಸಲ ಟಯರ್ಡ್ ಆಗಿಬಿಡುತ್ತೆ, ಬೇಡಪ್ಪ ಅನ್ನೋಂಗೆ ಅನಿಸ್ತಾ ಇರುತ್ತೆ. ಅದಕ್ಕೆ ಅತ್ತೆ ಹೇಳ್ತಿರ್ತಾರೆ, ಇವಾಗ ಮಾಡಲ್ಲ ಅಂತೀಯ, ಆಮೇಲೆ ನೀನೇ ಮಾಡ್ತೀಯಾ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು. ಸೊ ಈಗ ರಿಸ್ಕಲ್ಲಿ ಇದೆಲ್ಲ ಮಾಡಬೇಕಂತ ಕೇಳ್ತಿರ್ತೀನಿ ನಾನು, ಅದಕ್ಕೆ ಅವ್ರು ಹಂಗೆ ಅಂತ ಇರ್ತಾರೆ, ಆಮೇಲೆ ನೀನೇ ಮಾಡ್ತೀಯಾ ಇವಾಗ ಹಂಗೆ ಅಂತೀಯಾ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಎಲ್ಲರೂ ಸೇರಿಕೊಂಡು ಸಂಡಿಗೆ ಅಂತೂ ಮುರಿದಾಯಿತು. 4 ಸೇರಿಗೆ ಮಾಡಿದ್ವಿ ನಾವು ಈ ಸಲ. ಇಷ್ಟು ಸಲ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ರು ಅತ್ತೆ ಅವಾಗೆಲ್ಲ. ಸೊ ಇವಾಗ ಸ್ವಲ್ಪ ಅದೇ ಹೇಳಿದ್ನಲ್ಲ, ರಿಸ್ಕ್ ಆಗಿಬಿಡುತ್ತೆ ಕೆಲಸಗಳು ಎಲ್ಲನೂ, ಹಂಗಾಗಿ ಸ್ವಲ್ಪನೇ ಮಾಡ್ಕೊಂಡ್ವಿ. ಸಂಡಿಗೆ ಅಂತೂ ಮುರಿದಿದ್ದಾಯಿತು ಫ್ರೆಂಡ್ಸ್. ಸೊ ಇಲ್ಲಿಗೆ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಅಂದರೆ ಡೀಪ್ ಕ್ಲೀನಿಂಗ್ ಕೆಲಸದ ಪಾರ್ಟ್ 1 ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪಾರ್ಟ್ ವೈಸು ನಾನು ನಿಮಗೆ ಶೇರ್ ಮಾಡ್ತೀನಿ, ಬೇಜಾರು ಮಾಡ್ಕೊಳ್ದೆಲೆ ನೋಡಿ. ಸೊ ಇದಿಷ್ಟು ನನ್ನ ಇವತ್ತಿನ ಈ ಬ್ಲಾಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.